ವಾವ್. ಇದು ಕಾಲೇಜಾ ಇಲ್ಲ ದುಬೈ 7 ಸ್ಟಾರ್ ಹೋಟೆಲ್? ಹಾಯ್ ಸ್ಟೂಡೆಂಟ್ಸ್, ಎಲ್ಲಿಗೆ ಇಷ್ಟೊಂದು ಗಡಿಬಿಡಿಲಿ ಹೊರಟಿದ್ದೀರಾ? ಸರ್, ನಾನಿಲ್ಲಿ ಓದ್ತಲೇ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ. ಆಹಾ. ತಿಂಗಳಿಗೆ 30,000 ವರೆಗೂ ಸಂಪಾದನೆ ಮಾಡ್ತೀನಿ. ಓ. ನನ್ ಸ್ವಂತ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಅಷ್ಟೇ ಅಲ್ಲದೆ ಮನೆಗೂ ಹಣ ಕಳಿಸ್ತೀನಿ ಸರ್. ಬೇರೆಯವರೆಲ್ಲ ಓದು ಮುಗಿಸಿ ಕೆಲಸ ಕಲಿಯೋವಾಗ ನಮ್ಮ ಚೆನ್ನೈಸ್ ಅಮೃತ ಸ್ಟೂಡೆಂಟ್ಸ್ ಮಾತ್ರ ಓದೋವಾಗ್ಲೇ ಕೈ ತುಂಬ ಸಂಪಾದನೆ ಮಾಡ್ತಾರೆ. ದುಬೈ, ಸಿಂಗಪೂರ್, ಮಲೇಷಿಯಾ, ಆಸ್ಟ್ರೇಲಿಯಾ ಅಂತ ನೀವ್ ಯಾವ್ದೇ ದೇಶಕ್ಕೆ ಹೋದ್ರೂ ಅಲ್ಲಿ ಚೆನ್ನೈಸ್ ಅಮೃತ ಸ್ಟೂಡೆಂಟ್ಸ್ ಸ್ಟಾರ್ ಹೋಟ್ಲುಗಳಲ್ಲಿ ಕೆಲಸ ಮಾಡೋದನ್ನ ನಾನ್ ನೋಡಿದ್ದೀನಿ. ಅದು ನಿಜ. ಈಗ ಅಮೆರಿಕದಲ್ಲಿ ನಮ್ಮ ಚೆನ್ನೈಸ್ನ ಅಮೃತ ಸ್ಟೂಡೆಂಟ್ಸ್ ವರ್ಷಕ್ಕೆ 72 ಲಕ್ಷದವರೆಗೂ ಗಳಿಸ್ತಾ ಇದ್ದಾರೆ. ಕಳೆದ 125 ವರ್ಷಗಳಿಂದ ಜರ್ಮನಿಯಲ್ಲಿ ನಡೆದ ಕಲಿನರಿ ಒಲಿಂಪಿಕ್ಸ್ ಹಿಸ್ಟ್ರಿಯಲ್ಲೇ ಭಾರತ ಬ್ರಾನ್ಸ್ ಮೆಡಲ್ ಮಾತ್ರ ಗೆದ್ದಿತ್ತು. ಆದರೆ ನಮ್ಮ ಚೆನ್ನೈಸ್ ಅಮೃತ ಸ್ಟೂಡೆಂಟ್ಸ್ ಮೊದಲ ಬಾರಿಗೆ 3 ಚಿನ್ನದ ಪದಕಗಳನ್ನ ಗೆದ್ದು ಭಾರತದ ಕೀರ್ತಿ ಹೆಚ್ಚಿಸಿದ್ದಾರೆ. ಚೆನ್ನೈಸ್ ಅಮೃತದ ಕ್ವಾಲಿಟಿ ಎಜುಕೇಶನ್ಗೆ ಇದೇ ದೊಡ್ಡ ಸಾಕ್ಷಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ ಯಾವುದೇ ಒತ್ತಡವಿಲ್ಲದೆ ನಮ್ಮ ಚೆನ್ನೈಸ್ ಅಮೃತದಲ್ಲಿ ಪ್ರಾಕ್ಟಿಕಲ್ ಕಲಿಬಹುದು. ಇದುವರೆಗೆ 31,651ಕ್ಕೂ ಹೆಚ್ಚು ಜನರಿಗೆ ಪ್ರಪಂಚಾದ್ಯಂತ ಉದ್ಯೋಗ ಅವಕಾಶ ಒದಗಿಸಿದ ಭಾರತದ ಏಕೈಕ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಂದ್ರೆ ಅದು ನಮ್ಮ ಚೆನ್ನೈಸ್ ಅಮೃತ ಮಾತ್ರ. ಚೆನ್ನೈಸ್ ಅಮೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದು ಚೆನ್ನೈಸ್ ಅಮೃತ. ಯಾ